ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಜೆಡಿಎಸ್ ಪಕ್ಷದ ಸದಸ್ಯರುಗಳಿಗೆ ವಿಪ್ ಜಾರಿ ಮಾಡಲಾಗುವುದು. ವಿಪ್ ಉಲ್ಲಂಘಿಸುವ ಸದಸ್ಯರ ವಿರುದ್ಧ ಕಾನೂನು ಕ್ರಮ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್. ಹೌದು, ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲಾ ನಗರಸಭಾ ಸದಸ್ಯರುಗಳು ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಒಮ್ಮತದಿಂದ ಪಕ್ಷದ ವರಿಷ್ಠರು ತೀರ್ಮಾನಿಸುವ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಇನ್ನು ದಿನಾಂಕ 15/8/2024 ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 11:30ಕ್ಕೆ ಜೆಡಿಎಸ್ ವರಿಷ್ಠರಾದ ಎಚ್ಡಿ ರೇವಣ್ಣ ಹಾಗೂ ಬಿಜೆಪಿ ಹಾಸನ ಜಿಲ್ಲಾಧ್ಯಕ್ಷ ಸಿದ್ದೇಶ್, ನಾಗೇಂದ್ರ, ಎನ್ಆರ್ ಸಂತೋಷ್ ಹಾಗೂ ಹೊಸೂರು ಗಂಗಾಧರ್ ಸಮ್ಮುಖದಲ್ಲಿ ಸಭೆ ಜರುಗಲಿದ್ದು, ಜೆಡಿಎಸ್ನ ಹಾಗೂ ಬಿಜೆಪಿಯ ಎಲ್ಲಾ ನಗರಸಭಾ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸಿ ವರಿಷ್ಠರು ಸೂಚಿಸುವ ಅಭ್ಯರ್ಥಿಯನ್ನ ಎಲ್ಲಾ ಸದಸ್ಯರುಗಳು ಬಹುಮತ ನೀಡಿ ಗೆಲ್ಲಿಸಬೇಕು ಎಂದರು. ಇನ್ನು ಎಲ್ಲಾ ನಗರಸಭಾ ಸದಸ್ಯರುಗಳಿಗೆ ವಿಪ್ ಜಾರಿ ಮಾಡಲಾಗುವುದು. ವಿಪ್ ಉಲ್ಲಂಘಿಸುವ ಸದಸ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ಸಮಯದಲ್ಲಿ ನಗರಸಭಾ ಸದಸ್ಯ ಕೆಎಂ ಈಶ್ವರಪ್ಪ ಮಾತನಾಡಿ, ಅರಸೀಕೆರೆ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಿತ್ರ ಪಕ್ಷಗಳ ವರಿಷ್ಠರು ಸೂಚಿಸುವ ಅಭ್ಯರ್ಥಿಯನ್ನ ಗೆಲ್ಲಿಸಿ ತಮ್ಮ ನಗರಸಭಾ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಈಗಾಗಲೇ 7 ಜನ ನಗರಸಭಾ ಸದಸ್ಯರುಗಳು ಪಕ್ಷದ ವಿರುದ್ಧವಾಗಿ ಹೋಗಿದ್ದರಿಂದ ಅವರ ಸದಸ್ಯತ್ವ ರದ್ದಾಗಿದೆ. ಮುಂದೆ ಈ ರೀತಿ ಆಗದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲಾ ಸದಸ್ಯರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಇನ್ನು ಜೆಡಿಎಸ್ ಮುಖಂಡರಾದ ರಮೇಶ್ ಮಾತನಾಡಿ, ಬೇರೆಯವರ ಮಾತಿಗೆ ಕಿವಿಗೊಡದೆ ಮೈತ್ರಿ ಪಕ್ಷ ಹಾಗೂ ನಗರದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಿ ಮತ ಚಲಾಯಿಸುವಂತೆ ತಿಳಿಸಿದರು. ಈಶ್ವರಪ್ಪ ಅಂತೇಳಿ ನಗರಸಭಾ ಸದಸ್ಯ 10ನೇ ವಾರ್ಡ್. ಈಗ 2ನೇ ಅವಧಿಗೆ ಏನು ಅಧ್ಯಕ್ಷ ಚುನಾವಣೆ ಮತ್ತು ಉಪಾಧ್ಯಕ್ಷ ಚುನಾವಣೆ ಬಂದಿದೆ. ಅದಕ್ಕೆ ನಮ್ಮ ನಗರಸಭಾ ಸದಸ್ಯರು ಜೆಡಿಎಸ್ನಿಂದ ಗೆದ್ದಿರೋರು ಎಲ್ಲರೂ ಭಾಗವಹಿಸಬೇಕು. ಕಳೆದ ಬಾರಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿ 7 ಜನ ಏನು ಅನರ್ಹತೆ ಆಗಿದ್ದಾರೆ, ವಿಪ್ ಉಲ್ಲಂಘನೆ ಮಾಡಿ ಅದನ್ನು ಮತ್ತೆ ನನಗೆ ಸಹ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಇರೋದನ್ನು 1.5 ವರ್ಷ ಮೆಂಬರು ಅದನ್ನು ವಿಪ್ ಉಲ್ಲಂಘನೆ ಮಾಡಿ ನಿಮ್ಮ ಸದಸ್ಯತ್ವವನ್ನು ಅನರ್ಹತೆ ಮಾಡ್ಕೊಳ್ಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಾವು ರಮೇಶ್ ಅಂತ ಜೆಡಿಎಸ್ ಮುಖಂಡರು ಮಾತನಾಡಲ್ಲ. ಈಗೇನು 2ನೇ ಅವಧಿಗೆ ನಗರಸಭೆ ಚುನಾವಣೆ ಬರ್ತಾ ಇದೆ, ಈ ಚುನಾವಣೆಯಲ್ಲಿ ಪಕ್ಷ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಏನು ವಿಪ್ ಕೊಡುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಸದಸ್ಯರು ತಪ್ಪಂಗಿಲ್ಲ, ಮತ್ತು ಅಬ್ಸೆಂಟು ಸಹ ಆಗಂಗಿಲ್ಲ, ಮತ್ತು ಚುನಾವಣೆಗೆ ಬಂದು ಬೇರೆಯವರಿಗೂ ಸಹ ಮತ ಹಾಕಂಗಿಲ್ಲ. ಇಲ್ಲಿ ಕೆಲವೊಬ್ರು ಏನು ಮಾಡಿದ್ದಾರೆ, ನಮ್ಮ ಕೆಲವು ಸದಸ್ಯರುಗಳಿಗೆ ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ. ನಾವು 2/3 ಹೋಗ್ಬೋದು, 1/3 ಹೋಗ್ಬೋದು ಅಂತ. 100ಕ್ಕೆ 100 ಹೇಳ್ತೀವಿ. ಕಾನೂನು ಪ್ರಕಾರ ನಗರಸಭೆ ಆಗ್ತಲ್ಲ, ಏನು ಸಿಟಿ ಮುನ್ಸಿಪಲ್ ಆಗ್ತಿದೆ 1987 ಕಾಲಮ್ಮು 3A 3B ಮತ್ತು 4 ಪ್ರಕಾರ ಯಾವುದೇ ಸದಸ್ಯರು, ಚುನಾಯಿತ ಎಲ್ಲ ಸದಸ್ಯರು ಕೂಡ ಪಕ್ಷ ಬಿಟ್ಟು ಹೋಗೋಗಿಲ್ಲ. ಅದರದೇ ಆದಂಥ ಕಾನೂನು ಸಪ್ರೇಟಾಗಿದೆ. ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಸೂಚನೆ ಕೊಡುತ್ತೆ ಅವರಿಗೆ ಮತ ಹಾಕಬೇಕು. ಮತ ಆಗದಲೇ ಇದ್ದರೆ, ಅಡ್ಡ ಮತದಾನ ಏನಾರು ಮಾಡಿದಲ್ಲಿ 30 ದಿನದೊಳಗಾಗಿ ಅವರ ಸದಸ್ಯತ್ವ ಅನರ್ಹರಾಗ್ತಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಮಂಡ್ಯ ಮತ್ತು ಚಾಮರಾಜನಗರದಲ್ಲಿ ಕಳೆದ ಬಾರಿ ಈ ಸದಸ್ಯರು ಹಿಂಗೆ ವಿಪ್ ಉಲ್ಲಂಘನೆ ಮಾಡಿ ಅನರ್ಹರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಯಾರ್ದೋ ಒಬ್ಬರು ಉಪಯೋಗಕ್ಕೋಸ್ಕರ, ಯಾರ್ದೋ ತಪ್ಪು ಮಾಹಿತಿಗೋಸ್ಕರ, ಅವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ನೀವೇನಾದರೂ ಮತದಾನನ ಪಕ್ಷದ ಪರ ಚಲಾವಣೆ ಮಾಡಲಿಲ್ಲ ಅಂದರೆ ನಾವು ಈಗಾಗಲೇ ಕಾನೂನು ಪ್ರಕಾರ ಏನೇನು ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. 100ಕ್ಕೆ 100 ಅನರ್ಹರಾಗದಲ್ಲಿ 2 ಮಾತಿಲ್ಲ, 100ಕ್ಕೆ 100 ಅನರ್ಹರಾಗ್ತಾರೆ. ಚಂದ್ರಶೇಖರ್, ತಾಲೂಕು ಜೆಡಿಎಸ್ ಅಧ್ಯಕ್ಷರು, ಅರಸೀಕೆರೆ. ಏನು ಚುನಾವಣೆ ಮೀಸಲಾತಿ ಪ್ರಕಾರ 2ನೇ ಅವಧಿಗೆ ನಗರಸಭೆ ಚುನಾವಣೆ ಘೋಷಣೆ ಆಗಿದೆ. ಅದರಂತೆ ನಾವು ಎಲ್ಲ ನಮ್ಮ ಪಕ್ಷದ 15 ಸದಸ್ಯರಿಗೂ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದೀವಿ. 15ನೇ ತಾರೀಕು ಪ್ರವಾಸಿ ಮಂದಿರದಲ್ಲಿ ಸಭೆನ ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಸಭೆನ ಕರೆದಿದ್ದೀವಿ. ಅಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆಯನ್ನು ಮಾಡೋವಂಥ ಒಂದು ಚರ್ಚೆ ಇದೆ. ಅಲ್ಲಿ ಎಲ್ಲರೂ ಕೂಡ ನಮ್ಮ ಪಕ್ಷದಿಂದ ಚಿಹ್ನೆಗಳು ಏನು ಗೆದ್ದಿದ್ದಾರೆ 15 ಜನ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಅಲ್ಲಿ ವ್ಯಕ್ತಪಡಿಸಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೆ ನಮ್ಮ ಸಲಹೆ ಸಹಕಾರ ನೀಡಬೇಕು ಎಲ್ಲರೂ ಕೂಡ ಅಂತ ಹೇಳ್ತಾ, ಏನು ಈ ಸರ್ಕಾರ ಹಿಂದೆ ಒಂದು ಸರಿಗೆ 7 ಜನ ಅನರ್ಹಗೊಂಡಿದ್ದಾರೆ. ಅದಂತೆ ಈಗ ಸರ್ಕಾರ ಈಗಾಗಲೇ 30 ತಿಂಗಳಲ್ಲಿ ಈಗಾಗಲೇ
ಅರ್ಧ ತಿಂಗಳು ಹೋಗಿದೆ, 12 ತಿಂಗಳು ಹೋಗಿದೆ. ಇನ್ನು ಉಳಿದಿರೋ ಅವಧಿಗಾರ ನೀವು ಪ್ರಜೆಗಳು ಕೊಟ್ಟಂಥ ಅಧಿಕಾರನ ಸರಿಯಾಗಿ ಬಳಸ್ಕೊಂಡು ಜನತೆಗೆ ಒಳ್ಳೆ ಕೆಲಸಕ್ಕೆ ಅರಸೀಕೆರೆ ನಗರಸಭೆ ಅಭಿವೃದ್ಧಿಯತ್ತ ಕೊಂಡೊಯ್ತೀರ ಅಂತ ನಾವು ಕೂಡ ಭಾವಿಸಿ ಇದರಲ್ಲಿ ನೀವು ಭಾಗವಹಿಸಿ. ಇಲ್ಲ ಅಂದರೆ ನೀವು ಕಾನೂನು ರೀತಿಯಲ್ಲಿ ಏನು ಈ ಕಾನೂನು ಉಲ್ಲಂಘನೆ ಮಾಡಿದರೆ ಮತದಾನ ಹಕ್ಕನ್ನು ನೀವು ಕಾನೂನು ರೀತಿ ನೀವು ಅದನ್ನು ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ. ಅದರಿಂದ ಕೂಡ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಪಕ್ಷದ ಅಭ್ಯರ್ಥಿಗೆ ನೀವು ಮತ ಚಲಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಕಳಕಳಿಯಿಂದ ಬೇಡ್ಕೊಳ್ತೀನಿ.